ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಮಾಂಡ್ ಸಂಧಾನದ ಬಳಿಕ ಒಂದಾಗಿದ್ದಾರೆ ರೆಡ್ಡಿ ಹಾಗೂ ಶ್ರೀರಾಮುಲು. ಕೊಪ್ಪಳದಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯ ಎಲ್ಲಾ ನಾಯಕರು ಒಂದಾಗಬೇಕು. ಕೇವಲ ಜನಾರ್ದನ ರೆಡ್ಡಿ ಶ್ರೀರಾಮುಲು ಮಾತ್ರ ಅಲ್ಲ, ಎಲ್ಲಾ ನಾಯಕರು ಕೂಡ ಒಂದಾಗಬೇಕು. ನೀತಿ ಹೇಳುವ ಮಂದಿ ನಾವು ಮೊದಲು ಒಂದಾಗಬೇಕು. ಯತ್ನಾಳ್ ಹಾಗೂ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ ಎಲ್ಲರೂ ಒಂದಾಗಬೇಕು. ನಾವೇ ಕೈಕಾಲು ಹಿಡಿದು ಯತ್ನಾಳ್ರನ್ನ ಒಪ್ಪಿಸ್ತೀವಿ. ಕೊಪ್ಪಳದಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೊನ್ನೆ ಅಷ್ಟೇ ಇದಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಅವರು ಹೇಳ್ತಾ ಇದ್ರು, ನಾನು ಹಾಗೂ ಜನಾರ್ದನ ರೆಡ್ಡಿಯವರ ಮಧ್ಯೆ ಯಾವುದೇ ಗೊಂದಲಗಳಿಲ್ಲ. ಪಕ್ಷದ ಹಿತದೃಷ್ಟಿಯಿಂದ ನಾವಿಬ್ರು ಕೂಡ ಒಂದಾಗ್ತೀವಿ. ಅವತ್ತಿನ ದಿನ ಅವರು ಒಂದು ಮಾತಂದ್ರು, ನಾನು ಒಂದು ಮಾತಂದೆ. ಅವೆಲ್ಲವೂ ಕೂಡ ಮರ್ತು ಹೋಗುವಂಥ ವಿಚಾರ. ಮತ್ತೆ ನಾವು ಪಕ್ಷಕ್ಕಾಗಿ ಒಂದಾಗ್ತೀವಿ ಅಂತ ಹೇಳಿದರು. ಹಳೆ ದೋಸ್ತಿಗಳು ಮತ್ತೆ ಒಂದಾಗೋದ್ರಿಂದ ಬಳ್ಳಾರಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು, ಎಷ್ಟೆಲ್ಲ ಒಗ್ಗಟ್ಟು ನಿರ್ಮಾಣ ಆಗಬಹುದು ನೋಡಬೇಕಿದೆ. ಇವತ್ತು ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರಿಗೆ ಮತ್ತು ಉಪಮುಖ್ಯಮಂತ್ರಿ DCM ಅವರಿಗೆ ನಾನು 2013ರಲ್ಲಿ ಒಂದು ಘಟನೆ ನೆನಪು ಮಾಡಿಕೊಡ್ತೇನೆ. 2013ರಲ್ಲಿ ನಾನು ಕೂಡ MLA ಆಗಿದ್ದೆ. ಅವತ್ತಿನ ಸಂದರ್ಭದಲ್ಲಿ ಅವರೇ ಮುಖ್ಯಮಂತ್ರಿ ಆಗಿದ್ರು. ಆ ಮುಖ್ಯಮಂತ್ರಿ ಆದಂತ ಟೈಮಲ್ಲಿ 6 ತಿಂಗಳ ಕಾಲ ಉಪಮುಖ್ಯಮಂತ್ರಿ DCM ಅವರು ಇವತ್ತೇನೋ DK ಶಿವಕುಮಾರ್ ಅನ್ನ 6 ತಿಂಗಳ ಕಾಲ ಕ್ಯಾಬಿನೆಟ್ ಅಲ್ಲಿ ಕೂಡ ಕರ್ಕೊಂಡಿದ್ದಿಲ್ಲ. ಹಂಗಾಗಿ ಅವ್ರಿಗೆ ತಾಳಮೇಳ ಸರಿ ಇಲ್ಲ. ಅವರಿಬ್ಬರಲ್ಲಿ ಕಚ್ಚಾಟಿದೆ. ಬಹುಶಃ ಈ ನಾಡಿನಲ್ಲಿ ಇದ್ದಂತ ಅಭಿವೃದ್ಧಿ ವಿಚಾರದಲ್ಲಿ ಕುಂಠಿತ ಆಗ್ತದೆ. 2028 ತನಕ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತೇಳಿ ಆಲ್ ಇಂಡಿಯಾ ನ್ಯಾಷನಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಎಲ್ಲಿ ಕೂಡ ಉಲ್ಲೇಖನೆ ಮಾಡಲಿಲ್ಲ. ಅವರು ACC ಅಧ್ಯಕ್ಷರು ಅವರು ಒಂದು ತೀರ್ಮಾನ ಅನ್ನೋದಕ್ಕಿಂತ ಅವ್ರು ಹೇಳ್ಬೇಕು ಅನ್ನಂತ ಒಂದು ತೀರ್ಮಾನವನ್ನು ಮಾಡಿದ್ರೆ ಹೇಳ್ತಿದ್ರು. ಎಲ್ಲೋ ಒಂದು ಕಡೆ ಇವತ್ತು ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ACC ಅಧ್ಯಕ್ಷರು ಹೇಳಿಲ್ಲ. ಕರ್ನಾಟಕ ಪ್ರದೇಶದ ಅಧ್ಯಕ್ಷರಾದಂತ ಸನ್ಮಾನ್ಯ ಶಿವಕುಮಾರ್ ಅವರು ಕೂಡ 28 ತನಕ ಇವರೇ ಮುಖ್ಯಮಂತ್ರಿಗಳಂದ್ರೆ ಯಾರು ಹೇಳಕ್ ಹೋಗ್ಲಿಲ್ಲ. ಆದ್ರೆ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಗೊಂದಲಗಳು ಬಹಳಷ್ಟು ನಡೀತಾ ಇದಾವೆ, ಇಲ್ಲ ಅನ್ನಕ್ ಹೋಗಲ್ಲ. ಯಾಕಂದ್ರೆ ಒಂದ್ ಕಡೆ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು ಶಾಸಕರೆಲ್ಲರೂ ಕೂಡ ಆಪರೇಷನ್ ಕಮಲ ಮಾಡ್ತಾರ ಅಂತೇಳಿ. ನಾವು ಈ ಸರ್ಕಾರ ಏನಿದೆನೋ ಇವತ್ತು ಜನರ ಮ್ಯಾಂಡೇಟ್ ಅನ್ನು ಕೊಟ್ಟಾರ. 5 ವರ್ಷಗಳ ಕಾಲ ಇವರೇ ಆಳ್ವಿಕೆಯನ್ನು ಮಾಡ್ಲಿ, ನಾವೇನು ಬೇಡ ಅನ್ನಕ್ ಹೋಗಲ್ಲ. ನಾವು ಬಹಳ ಸ್ಪಷ್ಟವಾಗಿ ಯಾವುದೇ ಆಪರೇಷನ್ ಕಮಲ ಮಾಡಕ್ ಹೋಗಲ್ಲ. ಜನರ